ರೂಪಾಯಿ 4 ರೂಪಾಯಿ 50 ಪೈಸಾ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಏನು ಸ್ಪೆಷಲು ಅಂತಂದರೆ ಲೈಕ್ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಹಾಗೆ ಅಚ್ಚುತಂದು ಒಂದು ಕೆಲಸ ಮಾಡ್ತಿದ್ದೆ, ಲೈಕ್ ಅವನಿಗೆ ಪ್ರಾಜೆಕ್ಟಿಗೆ ಹೆಲ್ಪ್ ಮಾಡ್ತಿದ್ದೆ. ಸೊ ಹಂಗಾಗಿ ಇದೇ ಯಾಕೆ ಪ್ರಾಜೆಕ್ಟ್ ಬಗ್ಗೆ ಅವನಿಗೆ ಒಂದು ಚಾಲೆಂಜ್ನ ಕೊಡೋಣ ಅಂತ. ಸೊ ಅವ್ನು ವಿನ್ ಆಗ್ತಾನ, ನಾನು ವಿನ್ ಆಗ್ತೀನ, ಸೊ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನು ಒಂಥರ ಗೇಮ್ ಆಡ್ದಂಗೆ ಆಡೋಣ ಅಂದ್ಕೊಂಡಿದ್ದೀನಿ. ಸೊ ಅವನಿಗೆ ಪ್ರಾಜೆಕ್ಟ್ ನಾನು ಹೆಲ್ಪ್ ಮಾಡ್ತಿರೋದು ಬಂದು ಅರ್ತ್ ಮತ್ತು ದ ಗ್ರೇಟ್ ವಾಲ್ ಆಫ್ ಚೈನಾದು ಪ್ರಿಂಟೌಟ್ ತೊಗೊಂಡು ಬಂದಿದ್ದೆ ನೆನ್ನೆ. ಸೊ ಬರ್ತಾ ಬರ್ತಾ ಇತ್ತೀಚೆಗೆ ಅಂತೂ ಅವ್ನಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ ಎಜುಕೇಷನ್ ಮೇಲೆ. ಸೊ ಹಂಗಾಗಿ ಅವ್ನಿಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರ್ಸೋಣ ಅಂದ್ಕೊಂಡು ಅವ್ನಿಗೆ ಈ ಥರ ಒಂದು ಗೇಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆ ಗೇಮ್ ಬಂದು ಮ್ಯಾಪಿಂಗ್. ಸೊ ಆ ಮ್ಯಾಪಿಂಗಲ್ಲಿ ಯಾರು ವಿನ್ ಆಗ್ತಾರೆ ನೋಡೋಣ. ಸೊ ಈ ಒಂದು ಗೇಮಲ್ಲಿ ಯಾರು ಜಡ್ಜ್ ಆಗ್ತಾರೆ, ಯಾರ ಜೊತೆಗೆ ಇನ್ನೂ ಸೇರಿಕೊಂಡು ಗೇಮ್ ಮಾಡ್ತಾರೆ ಅಂತ ಕೂಡ ನೋಡೋಣ. ಸೊ ಅವ್ನಿಗೆ ಇದೊಂದು ಫಸ್ಟ್ ಪ್ರಾಜೆಕ್ಟ್ನ ಮುಗಿಸ್ಬಿಡ್ತೀನಿ. ಆ್ಯಂಡ್ ದೆನ್ ಮ್ಯಾಪಿಂಗ್ಗೆ ನನ್ನ ಪಿಕ್ಚರ್ನ ಬೇರೆ ಡ್ರಾ ಮಾಡಬೇಕು. ಸೊ ಮತ್ತೆ ಸಿಗ್ತೀನಿ ರೀ. ಸೊ ನೋಡು, ಕಟ್ ಮಾಡೋದಂದರೆ ಈ ಥರ ಫುಲ್ ಈಕ್ವಲ್ ಆಗಿ ನೀಟಾಗಿ ಅದೇನೇನೋ ಶೇಪಲ್ಲಿ ಕಟ್ ಮಾಡಿದ್ದ. ಸೊ ಅದಕ್ಕೋಸ್ಕರ ನೀಟಾಗಿ ಕಟ್ ಮಾಡಿದ್ದೀನಿ. ನನ್ನ ಜೊತೆಗೆ ಚಾಲೆಂಜ್ ಮಾಡ್ತೀಯಾ ವಿನ್ ಆಗ್ತೀಯಾ? ಅಷ್ಟು ಕಾನ್ಫಿಡೆಂಟ್ ಇದೆಯಾ ನಿನಗೆ? 100%? ಓಕೆ, ವಿಲ್ ಸಿ. ಈ ತ್ರಿಷಾ ನಮ್ಮ ಜೊತೆಗೆ ಈ ಗೇಮಲ್ಲಿ ಜಾಯ್ನ್ ಆಗ್ತಾರಾ ಅಂತ. ತ್ರಿಷಾ ಅವರೇ, ಬರ್ತೀರಾ ನಮ್ಮ ಗೇಮ್ಗೆ? ನಾವು ಆಲ್ರೆಡಿ ಆಚೆ ಕಡೆ ಹೋಗ್ತಾ ಇದ್ದೀವಿ. ಆಚೆ ಕಡೆ ಹೋಗ್ತಾ ಇದ್ದೀರಾ? ನನಗಿಂತ ಏನೋ ಹೈಟಾಗಿ ಹೋಗ್ಬಿಟ್ಟಿದ್ಯಾ? ಬೂಟ್ಸ್. ಓ, ಎಲ್ಲಿದೆ ನಿಮ್ಮ ಬೂಟ್ಸ್? ಓ, ಬೂಟ್ಸ್ನ ಇಟ್ಕೊಂಡು ಏನು ಮಾಡ್ತಾರೆ? ಫ್ಲೆಕ್ಸ್. ನೀನೊಬ್ಳೇನ ಕಲಿಯೋದು? ನಾನು ಕೂಡ ಕಲಿತೀನಿ, ಓಕೆನಾ? ಸರಿ, ಹುಷಾರಾಗಿ ಹೋಗ್ಬಿಡ್ ಬಾ. ಅಮೆಝಾನ್ ಡೆಲಿವರಿ ಮಾಡಿಬಿಡ್ ಬಾ, ಓಕೆನಾ? ಹಾಂ, ಕಸ್ಟಮರ್ ಹತ್ರ ಎಲ್ಲ ಬೈಸ್ಕೊಳಕ್ಕೆ ಹೋಗ್ಬೇಡ, ಓಕೆ? ಸಿಕ್ಕಿರೋ ಕೆಲಸನ ಮಾಡೋದು ಕಲಿ, ಓಕೆ? ಕಷ್ಟ ಆದರೂ ಪರವಾಗಿಲ್ಲ, ಲೆಟ್ ಇಟ್ ಕೀಪ್ ಇಟ್ ಸೀಕ್ರೆಟ್. ಸೊ ಇವಾಗ ಮ್ಯಾಪಿಂಗಲ್ಲಿ ಗೇಮ್ ಮಾಡಬೇಕು ಅಂತಂದರೆ ಫಸ್ಟ್ ನನಗೆ ಮ್ಯಾಪ್ ಬೇಕು. ಸೊ ಅಷ್ಟು ದೊಡ್ಡ ಮ್ಯಾಪ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಹತ್ರ ಇರೋವಂಥ ಥಿಂಗಲ್ಲಿ ನಾನು ಮ್ಯಾಪಿಂಗ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎಸ್, ಲೆಟ್ಸ್ ಬಿಗಿನ್. ಶೀಟ್ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಕಟ್ ಈಗ ಸ್ಟಿಕ್ ಮಾಡಿ ಇಷ್ಟು ದೊಡ್ಡದು ಶೀಟ್ ಮಾಡಿದ್ದೀನಿ. ಸೊ ದ್ಯಾಟ್ ದೊಡ್ಡದಾಗಿ ಕಾಣಿಸ್ಲಿ ಅಂತ. ಆ್ಯಂಡ್ ಇವಾಗ ಇದರ ಮೇಲೆ ಮ್ಯಾಪ್ನ ಡ್ರಾ ಮಾಡಬೇಕು. ಮಾಡಿದೆ ಏನೇನೋ ಆಗೋಯ್ತು, ಬರಲಿಲ್ಲ ಸರಿಯಾಗಿ. ಅದು ಎಕ್ಸ್ಟ್ರಾ ಮತ್ತೆ ತಿರ್ಗಾ ಮಾಡಬೇಕು. ಇವಾಗ ಮ್ಯಾಪ್ ಆಗಿದೆ, ಕರ್ನಾಟಕ ಮ್ಯಾಪ್ ಆಗಿದೆ ಆಲ್ರೆಡಿ. ಬಟ್ ಕಾಣಿಸ್ತಾ ಇಲ್ಲಲ್ಲ ನಿಮಗೆ? ಚೆನ್ನಾಗಿ ಬಂದಿಲ್ಲ ಅಂತೇಳಿ. ಬಟ್ ಇಟ್ಸ್ ಓಕೆ. ಕೆಳಗಡೆ ಬಾಟಮಲ್ಲಿ ಸ್ವಲ್ಪ ಬ್ರಾಡ್ ಮಾಡಬೇಕಿತ್ತು, ನಾನು ಬ್ರಾಡ್ ಮಾಡಲಿಲ್ಲ. ಎಸ್, ದಿಸ್ ಇಸ್ ದ ಲುಕ್ ಆಫ್ ನಮ್ಮ ಕರ್ನಾಟಕ. ಯಾರು ದಯವಿಟ್ಟು ಬೈಕೊಳ್ಳೋಕೆ ಹೋಗಬೇಡಿ. ನಾನು ಜಸ್ಟ್ ಒಂದು ಜನರಲ್ ನಾಲೆಜ್ಗೋಸ್ಕರ ಅಚ್ಚದ ಜೊತೆಗೆ ಗೇಮ್ ಮಾಡೋದಕ್ಕೋಸ್ಕರ ನಾನು ಮಾಡಿದ್ದೀನಿ. ಆ್ಯಂಡ್ ಎಸ್, ಇದನ್ನ ಇವಾಗ ಗೇಮ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇದನ್ನು ಸ್ಟಿಕ್ ಮಾಡ್ಕೊಂಡು ಬಿಡ್ತೀನಿ. ಕಲ್ತಿದ್ಯಲ್ಲ ಮಾತು ನಾವು ದೊಡ್ಡವರು. ನೀವು ದೊಡ್ಡವರಾ? ದೊಡ್ಡ ತರ ಹಾಕ್ಬಿಟ್ಟು ಒಂದು ಇಲ್ಲಿ ಕ್ವಶನ್ ಆನ್ಸರ್ಸ್ ಬರ್ಸೋಣ ಅವನಿಗೆ. ಎಷ್ಟು ದೊಡ್ಡ ಜ್ವರ ಟೈಮ್ ಇಲ್ಲ. ಇಲ್ಲೊಂದು ಅನ್ಸ ಚಿಕ್ಕದಾಗಿ ಚಿಕ್ಕದಾಗ ಅನ್ಸು, ಇಲ್ಲೊಂದು ಅನ್ಸು. ನಮ್ಮ ಕರ್ನಾಟಕ ಮ್ಯಾಪ್ ರೆಡಿ ಆಗಿದೆ. ಇದಕ್ಕೆ ದ ಗೇಮ್ಸ್ ರೂಲ್ಸ್ ಏನು ಅಂತಂದ್ರೆ 1 ನಿಮಿಷದಲ್ಲಿ ಎಷ್ಟು ಅನ್ಸ್ಬೋದು ಜಾಗಗಳು ಅಂತ. ಕಾಣಿಸ್ತಾ ಇದೆಯಾ? ಇಲ್ಲಿ ಕಟ್ ಮಾಡಿ ಇಟ್ಟಿರೋದು. ಇವಾಗ ಗದಗ ಅಂದ್ರೆ ಗದಗ 1 ನಿಮಿಷದಲ್ಲಿ ಎಷ್ಟು ಅಣಿಸ್ಬೇಕು ನೀನು? ಏನ್ ಗಮ್ ತಗೊಂಡ? ಹ್ಞೂ, ಅಂಟಿಸ್ಬೇಕು ಇಲ್ಲಿ. ಅದನ್ನ ಮತ್ತೆ ತೆಗಿಬೋದು, ಸುಮ್ಮನೆ ಒಂದು ಡಾಟ್ ಹಾಕಿ ಗಮ್ ಹಾಕಿ ಅನ್ಸೋದು ಅದನ್ನ. ಇಲ್ಲ ಸೆಲೋ ಟೇಪ್ ಇರುತ್ತೆ, ಸೆಲೋ ಟೇಪಲ್ಲಿ ಅನ್ಸೋದು. ಗದಗ ಅಂದ್ರೆ ಗದಗು. ಇದು ಹೆಸರು ಎಲ್ಲ ನೇಮ್ಸ್ ಬರೀತೀನಿ ಇವಾಗ ಕುತ್ಕೊಂಡು. ಏನೇನೋ ಮಾಡ್ತಾರೆ, ಒಂದು ಹೆಲ್ಪ್ ಮಾಡಲ್ಲ, ಏನಿಲ್ಲ. ಇದು ಮಿಕ್ಕಿತ್ತು. ಇಟ್ಕೊಂಡು ಏನು ಮಾಡೋದು? ಮನೆಯಲ್ಲಿ ಎಲ್ಲ ಹಳೆ ಸ್ಟಾಕ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇರಬೇಕು. ನೀನು ಕೌಂಟ್ ಮಾಡಕ್ಕೆ ಹೇಳ್ತಿಲ್ಲ, ನಾನು ಅವಾಗಲೇ ಹೇಳಕ್ಕೆ ಹೇಳಿದ್ದು. ಎಷ್ಟಿದೆ?
1900 ಮಾಡಿ ಬೇಗ ಬೇಗ. ಯಾವ ಥರ ಕಟ್ ಮಾಡಿಟ್ಟಿದ್ದಾಳೆ ನೋಡಿ, ಏನು ಹೇಳೋಣ. ಸಿಸರ್ ಇದ್ರೂ ಕಟ್ ಮಾಡಕ್ ಬರಲ್ಲ. ಎಷ್ಟು ಕೆಲಸ ಕೊಡ್ತಾ ಇದ್ದೀನಿ ಒಬ್ಬೊಬ್ರಿಗೆ ಅಂತಂದ್ರೆ ನೋಡಿ, ಎಲ್ಲ ಕುತ್ಕೊಂಡು ಹುಡುಕ್ತಾ ಇದ್ದಾರೆ, ಬರೀತಾ ಇದ್ದಾರೆ, ಸರ್ಚ್ ಮಾಡ್ತಾ ಇದ್ದಾರೆ. ನೋಡಿ ಕಟಿಂಗ್ಸ್ ನಡೀತಿದೆ, ತುಂಬಾ ಕೆಲಸ ಇದೆ. ಎಸ್ ವೆಯ್ಟ್ ಟೈಮರ್ ಹೇಳ್ತಾಳೆ ಅಕ್ಕ. ಇರೋ ಇಲ್ಲಿ ನೋಡಿ ಗೈಸ್, ನಾನು ಟೈಮರ್ ಎಲ್ಲ ಹಾಕೊಂಡಿದ್ದೀನಿ. ನಾನು ನಮಸ್ಕಾರ. ಈಗ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಈಗ ನಮ್ದು ಇವರು ಮೇಡಮ್ ಅವರು ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ನಾವು ಚೈನಾ ಇಂದ ಬಂದು ನಾವು ಕನ್ನಡ, ಸೊ ಪ್ಲೀಸ್ ಒಬೆ ಮಾಡಿ. ನಮ್ದು ಸ್ವಲ್ಪ ಒಬೆ ಮಾಡಿ. ಒಬೆ ಮಾಡಿ ಅಂದ್ರೆ ಏನು ಅಂತ ಗೊತ್ತಾ? ಫಸ್ಟ್ ಒಬೆ ಮಾಡಿ ಅಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಮಾಡಿ ಆಯ್ತಾ. ಈಗ ಫಸ್ಟ್ ಚಾಲೆಂಜ್ ಇದೆಯಂತೆ. ಸರಿ ಆಯ್ತು, ನೀನ್ ಸ್ವಲ್ಪ ಸೈಡ್ ಬಾ. ಇವಾಗ ನಾನು ಹೇಳ್ತೀನಿ ಚಾಲೆಂಜ್ ಏನು ಅಂತ. ಇಲ್ಲಿರೋ ಮ್ಯಾಪಿಂಗ್ ಇಲ್ಲಿ ಮಾಡಿಟ್ಟಿದ್ದಾರೆ ನಮ್ಮಮ್ಮ. ಸೊ ಇದ್ರಲ್ಲೆಲ್ಲ ಬರ್ದಿದ್ದಾರೆ ಐ ಗೆಸ್, ಟು ಮೇಕ್ ದ ಗೇಮ್ ಈಸಿಯರ್ ಅ ಬಿಟ್. ಅಂಡ್ ಇಲ್ಲಿ ಎಲ್ಲ ಸ್ಟೇಜ್ ಬರ್ದಿಟ್ಟಿದ್ದಾರೆ. ಇದನ್ನ ಮೇಡಮ್ ಏನ್ ಹೇಳಿ, 1 ನಿಮಿಷದಲ್ಲಿ ಇಲ್ಲಿರೋದು ಏನಿದೆ ಅಲ್ಲ ಮೇಲಿಂದ ಅಂಟಿಸ್ಕೊಂಡು ಬರ್ಬೇಕು. ಎಲ್ಲೆಲ್ಲಿ ಸಿಕ್ತು ಅಲ್ಲೆಲ್ಲ ಅಂಟಿಸೋದಲ್ಲ, ಮೇಲಿಂದ ಅಂಟಿಸ್ಕೊಂಡು ಬರ್ಬೇಕು. ಸೊ ಅದು ಇರೋದು ಚಾಲೆಂಜ್. ಒಂದೇ 1 ನಿಮಿಷದಲ್ಲಿ. ಸೊ ನಾನು, ಅಚ್ಯುತ್ ಮತ್ತೆ ತ್ರಿಷಾ, ಸೊ 3 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಇದ್ರಲ್ಲಿ. ಯಾರು ಜಾಸ್ತಿ ಅಂಟಿಸ್ತಾರೆ ಅಂದ್ರೆ ಲೈಕ್ ಯಾರು ಜಾಸ್ತಿ ನಂಬರ್ಸ್ ಆಫ್ ಅಂಟಿಸ್ತಾರೆ. ತಗೊಂಡ್ಬಿಟ್ಟು ಅನ್ಸಕ್ಕಾಗಲ್ವಾ? ಇಲ್ಲ ನೋ, ಫ್ರಮ್ ಮೇಲಿಂದ ಕೆಳಗಡೆ ಬರ್ಬೇಕು. ಅವ್ನು ಸೀರಿಯಲ್ ಆಗಿ ನೋಡ್ಕೊಂಡ್ಬಿಡ್ತಾನೆ ಇವಾಗ್ಲೇನೆ. ನೋ ಹಂಗೆಲ್ಲ ಮಾಡಂಗಿಲ್ಲ. ಸೊ ಯಾರು ವಿನ್ನರ್ ಇರ್ತಾರೆ ಅವ್ರಿಗೆ 100 rupees. ಸಾಕು ಅಷ್ಟೇ ಸಾಕು. ಓಕೆ, ದ ಟೈಮ್ ಸ್ಟಾರ್ಟ್ಸ್. ಇರು ಟೈಮರ್ ಹೆಂಗೆ 1 ನಿಮಿಷ ಪ್ರೈಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಗೊತ್ತಾ? ಎಷ್ಟು ಅಲ್ಲಿ ಎಷ್ಟು ಇದೆ ಅಲ್ಲೆಲ್ಲ ಎಷ್ಟಿದೆ? ಒಂದೊಂದಕ್ಕೆ 100 ರೂಪಾಯಿ. ಅಲ್ಲ ಒಂದಕ್ಕೆ ಅಟ್ಲೀಸ್ಟ್ ಒಂದು 5 ರೂಪಾಯಿ ಇಲ್ಲ 4 ರೂಪಾಯಿ ಆದ್ರೆ ಹಾಕ್ಬೇಕಪ್ಪ. 5 ರೂಪಾಯಿ 4 ರೂಪಾಯಿ 50 ಪೈಸಾ ಬೇಡ. 1 ರೂಪಾಯಿ 100 ರೂಪಾಯಿ ನಿಮ್ಗೂ ಬೇಡ ನಮ್ಗೂ ಬೇಡ. 100 ರೂಪಾಯಿ ಕರೆಕ್ಟ್ ಆಗಿ ಎಲ್ಲದಕ್ಕೂ ಒಂದೊಂದಕ್ಕೆ 100 ರೂಪಾಯಿ ಅಲ್ಲ, ಎಲ್ಲ ಸರಿನೇ, ಎಲ್ಲ ಸೇರಿ 100 ರೂಪಾಯಿ. ಓಕೆ ಡನ್. ಓಕೆ, ಟೈಮರ್ ಸ್ಟಾರ್ಟ್ ಮಾಡಿ. 3 2 1 ಸ್ಟಾರ್ಟ್. ಈ ಟೈಮರ್ ಏನ್ ತೋರ್ಸೋದ್ ಬೇಡ, ಅಲ್ಲೇ ಟೈಮರ್ ಹಾಕ್ತೀನಿ, ನೀನು ಈ ಕಡೆ ಹೇಳ್ತೀನಿ, ಅಲ್ಲೇ ಟೈಮರ್ ಗೊತ್ತಾಗ್ಬಿಡುತ್ತೆ. ಓಕೆ ಡನ್. ಓಕೆನಾ? ಟೈಮ್ ಸ್ಟಾರ್ಟ್ಸ್ ನೌ. ಅಯ್ಯೋ ಬೀದರ್ ನೆಕ್ಸ್ಟ್ ಗುಲ್ಬರ್ಗ. ಎಲ್ಲಿದೆ ಆಗೋಯ್ತಾ ಟೈಮು? ನೆಕ್ಸ್ಟು ಬಿಜಾಪುರ ಇಲ್ಲೆಲ್ಲ ನೋಡಿದೆ, ಸಿಗೋದೇ ಇಲ್ಲ. ಬೇಕಾಗಿದ್ದ ಟೈಮಲ್ಲೇ ಸಿಗಲ್ಲ. ಎಲ್ಲೋಯ್ತು ಇದು? ಇಲ್ಲಿ ಇಲ್ವೇ ಇಲ್ಲನಾ? ಬಿಜಾಪುರ, ಯಾದಗಿರಿ. ನೆಕ್ಸ್ಟು ಬಾಗಲಕೋಟೆ. 20 seconds. ಬಾಗಲಕೋಟೆ. ಬೇಗ ಬಾ. ಬಾಗಲಕೋಟೆ ಎಲ್ಲಿದೆ? ಬಾಗಲಕೋಟೆ, ರಾಯಚೂರು, ಬೆಳಗಾಂ, ಗದಗ್, ಟೈಮ್ ಔಟ್. ಕೊಪ್ಪಲ್. 1 2 3 4 5 6 7 8. ಈಗ ನಂಗೆ ಚಾಲೆಂಜ್ ಇದೆ. ಇರು, ಜಾಗ ಬಿಡು. 13 ಮಾಡಿ. ಯಾವ್ದು ಮಾಡಿದ್ಯಾ? ಬೀದರ್, ಗುಲ್ಬರ್ಗ, ಬಿಜಾಪುರ್, ಯಾದಗಿರಿ, ರಾಯಚೂರು, ಬಾಗಲಕೋಟ್, ಬೆಳಗಾಂ, ಗದಗ್. 8 ಟೋಟಲ್ ಸ್ಕೋರ್ 8. ಅಕ್ಕ ಈಗ ನೀನ್ ಮಾಡು. ನೆಕ್ಸ್ಟ್ ಅಚ್ಚು. ಈಗ ನಾನು ನೋಡಬಾರ್ದು. Wait. Your time starts now. Yes. ಬೀದರಲ್ಲಿದೆ. ಎಷ್ಟು ಬೇಗ ಕಂಡುಬಿಟ್ಟು. ಗುಲ್ಬರ್ಗ ರಾಯಚೂರಲ್ಲಿದೆ. ನೋನ ಹಂಗಿಲ್ಲ, ಮೇಲಿಂದನೇ ಬರಬೇಕು. ಗುಲ್ಬರ್ಗ ತಾನೇ ಇದು. ರಾಯಚೂರು, ಬಿಜಾಪುರಲ್ಲೋ. ಬೇಗ Last 30 seconds. 10 seconds. 30 seconds. ಬಾಗಲಕೋಟೆ ಇದೆ. ಹಂಗಂದ್ರೆ ಇದು ಹಿಂಗೆ ತಾನೇ. ಮತ್ತೆ ನೀನ್ ಹಿಂಗ್ ಹೋಗ್ತಾ ಇದೀಯಾ? ಗುಲ್ಬರ್ಗ ನೋಡು. ನೋಡು, ಯಾದಗಿರಿ ಅನ್ಸ್ಬಿಟ್ಟ. ಅಯ್ಯೋ 1 2 3 4 5. 7 6 5 6. ಬೇಗ ಸ್ಟಾಪ್. 1 2 3 4 5 6 ಅಷ್ಟೇ. ಈಗ ಬಂದೈತೆ. 6 ಅಷ್ಟೇ. ಈಗ ತಾನೇ ಬಂತು.
ಏನು ಈಗ ನಾನು 1 ನಿಮಿಷ ಟೈಮಿಂಗ್ ನಾನು ಇಟ್ಕೊಂಡಿರೋದು ಸರ್. ನಾನು ಇಲ್ಲ ಆಗ್ತದೆ ಸ್ಟಾಪ್ ಆದ್ರೆ ಈಗ ಬಂತು ತಾನೆ. ಗುರು ನಾನು ಏನ್ ಮಾಡಿ ನಾನು ಟೈಮರ್ ಹಾಕ್ತೀನಿ ಟೈಮರ್ ಅಲ್ಲಿ ಇಟ್ಕೊಂಡಿರಿ ಅಷ್ಟೇ. ಹ್ಮ್ ಅಚ್ಯುತ ಮೋಸ ಮಾಡ್ತಾ ಇದೀನಿ ಅಂದಿದ್ದು. ಓಯ್ ವೈಟ್ ವೆಯ್ಟ್ ಅದಕ್ಕೆ ಇಲ್ಲಿ ನೋಡು ಟೈಮರ್ ಇಲ್ಲಿ ಹಾಕೊಂಡಿದ್ದೀನಿ. 1 ನಿಮಿಷ ಟೈಮರ್. ಓಕೆನಾ ಓಕೆ ದ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಎಲ್ಲ ನೋಡ್ಕೊಂತ ಇದ್ದ ನೀವು ಬೇಗ. ನೆಕ್ಸ್ಟ್ ಯಾವ್ದಿದೆ? ಈ ಸೆಕೆಂಡ್ ಮಾಡ್ಬಿಟ್ಟ. ಎಷ್ಟು ನಿಮಿಷ ಇದೆ? 45. ನೆಕ್ಸ್ಟ್ ಯಾದಗಿರಿ, ರಾಯಚೂರು. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಯಾವುದಿದೆ? ಬಾಗಲಕೋಟ ಅಲ್ಲ, ಬಿಜಾಪುರ. ಬಿಜಾಪುರ. ಇದೆ ಬಿಜಾಪುರ ಇದೆ, ಎಲ್ಲೂ ಹೋಗಿಲ್ಲ. ಅಲ್ಲೇ ಇದೆ, ನಿನ್ ಕಣ್ಣು ಹುಡುಕಕ್ಕಾಗಲ್ಲ. ಬೀಳ್ತೈತ್ ನೋಡು. ಸರಿ ಅದು ಇಟ್ಬಿಟ್ಟೆಲ್ಲ ಅಣಿಸ್ದೆಲ್ಲ ಓಕೆ ಅದು. ಸರಿ ಓಕೆ. ಹಾಂ ಆಯ್ತಾ? ಹಾಂ ಓಕೆ ಇದೆ ಕರೆಕ್ಟ್. 4 3 ಓಕೆ. ಇದು ಟೇಪ್ ಇರ್ಲಿಲ್ಲ, ಆಮೇಲೆ ಟೇಪ್ ಇರ್ಲಿಲ್ಲ, ಸೊ ಅದಕ್ಕೋಸ್ಕರ ಬಿದ್ದೋಯ್ತು ಅದು. ಬೆಳಗ್ಗೆ 1 2 3 4 5 6 7 8 9 ಆಗ್ಲೇ ಯಾವ್ದು ಮೋಸ ಆಗಿರ್ಲಿಲ್ಲ. ಅದು ಟೈಮರ್ ಫುಲ್ ಆದ್ಮೇಲೆ ಮೈನಸ್ ಸೆಕೆಂಡ್ಸ್ ಹೋಗ್ತಾ ಇತ್ತು. ಅರ್ಥ 9. ನಾನು ಇಲ್ಲಿದ್ದೆ. ತಿಟ್ಟು ನಂದಾಗ ನಾನು ಲಾಸ್ಟ್ ಟೈಮ್ ಮಾಡಿದ ವಿಡಿಯೋ ನಾನು ಹೇಳ್ತಾ ಇರೋದು. ಸರಿ ಆಯ್ತು ಬಿಡು. ಇವಾಗ ಓಕೆ. ಇವಾಗ ಏನ್ ಮಾಡೋಣ, ಅದೆಲ್ಲ ತೆಗ್ದ್ಬಿಟ್ಟು ಇಡು. ಅಲ್ಲಿ ಟೇಪ್ ಅವನು ಎಷ್ಟು ಮಾಡಿದಾನೆ ನೋಡೋಣ. ಈಗ ಇದೊಂದು ಮಾಡಿದಾನೆ. ಅವ್ನು ಮಾಡಿರೋದು ನೀನೇ ಹೇಳು. ಅಚ್ಚು ನೀನೇ ಹೇಳು. 1 2 3 ಅಲ್ಲ, ಹೆಸರು ಹೇಳು. ಬೀದರ್, ಗುಲ್ಬರ್ಗ, ಬಿಜಾಪುರ, ಯಾದಗಿರಿ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಗದಗ, ಬೆಳಗಾಂ. ಬೆಳಗಾಂ. 1 2 3 4 5 6 7 8 9 ಮಾಡ್ದ ಟೋಟಲ್. ಇದು ಬಿದೋಗಿತ್ತು, ಅವ್ನು ಅನ್ಸಿದ್ದ. ಅವ್ನು ನೋಡ್ಬಿಟ್ಟು ಬಟ್ ಇಲ್ಲಿ ಅದಲ್ಲಿದೆ ವಿಡಿಯೋ. ಅದು ಹಂಚ್ರಿ ಬಿತ್ತು. ಆಯ್ತು ಪರವಾಗಿಲ್ಲ. ಓಕೆ. ನೆಕ್ಸ್ಟ್ ತ್ರಿಷಾ. ಇವಾಗ ಅಲ್ಲಿ ಗಮ್ಟೆಪ್ ಅಲ್ಲೇ ಈ ತಯಾರಿನಲ್ಲಿ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಎಸ್ ದ ಟೈಮ್ ಸ್ಟಾರ್ಟ್ಸ್. ಓಕೆನಾ? ಅಲ್ಲಿ ಅವನ ಈಗ ಟೈಮರ್ ಇದೆ. ರೆಡಿನಾ? ಸೊ ಇಲ್ಲಿದೆ 3 ಟೈಮರ್. 2 1 ಬಿಗಿದರು ಅಯ್ಯೋ. ಬಿಜಾಪುರ. ಓಕೆ. ಸಾರಿ ಯಾದಗಿರಿ. ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ ಮೇಡಮ್ ಅವರು. 5 ಆಗಿದೆ. ಬೆಳಗಾಂ 6 30 seconds left. ಓಕೆ. ಬೇಗ 6 7 8 ಎಲ್ಲೆಲ್ಲಿದ್ದಾನೆ ಅನ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವರು. ರಾಯಚೂರು. 18 seconds left, 17 seconds left, 15 14 13. ನೀನೇನ್ ಹೇಳ್ಬೇಡ, ಟೈಮ್ ಬರುತ್ತೆ. 9 8 7 6 5 Stop. Yes, you are already done. Oh 1 my 2 3 God. 4 5 6 7 8 9 10 11 12 13. ನೋಡಿ ಎಷ್ಟು ಮಾಡಿದ್ದಾರೆ ಅಂತ. ಹೇಳ ಇನ್ನೊಂದ್ಸರಿ ಹೇಳ. ಹೇಳಮ್ಮ. ಬೀದರ್, ಗುಲ್ಬರ್ಗ, ಬಿಜಾಪುರ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬೆಳಗಾಂ, ಕೊಪ್ಪಳ, ಗದಗ, ಧಾರವಾಡ, ಉತ್ತರ ಕರ್ನಾಟಕ, ಹಾವೇರಿ, ಬೆಳಗಾಂ, ಬಳ್ಳಾರಿ. ಅವಳು ಯೋಚನೆ ಮಾಡ್ತಾವಳೆ, ಇವಳಿಗೆ ಲಗ್ಗೆರೆ ಬಾ ಅಂದ್ರೆ ಚೊಡ್ಕೊಳ್ಳೋಳು, ನ್ಯಾವಿಗೇಷನ್ ಮೇಲೆ ಹೆಂಗ್ ಮಾಡ್ತಾವಳೆ. ಸೊ ಈ ಗೇಮಲ್ಲಿ ನಾನೇ ಅವಳ ಕಡೆ ಕೂತಿರೋದು. ಹೇಳ್ಬಿಡು, ಅವಳ ಕಡೆ ಕೂತಾಳೆ ಕೇಳ್ತಲ್ವಾ, ಅವಳ ಕಡೆ. ಸೊ ಈ ಗೇಮಲ್ಲಿ ನಾನೇ ತ್ರಿಷಾ ವಿನ್ ಆಗಿದ್ದಾಳೆ. ಸೊ 100 ರೂಪಾಯಿ ಗೋಸ್ ಟು ತ್ರಿಷಾ. ಥ್ಯಾಂಕ್ ಯು. ಪ್ಲೀಸ್ ಫೋನ್ ಪೇ. ಫೋನ್ ಪೇ ಪ್ಲೀಸ್. ಫೋನ್ ಪೇ ಮಾಡಿರೋ ಪ್ರೂಫ್ ಬೇಕಾದ್ರೆ ಹಾಕ್ತೀನಿ ಇವಾಗ. ಬೇಗ ಫೋನ್ ಪೇ ಮಾಡಿರೋ ಪ್ರೂಫ್ ಬೇಕಲ್ಲ ಅವರಿಗೆ. ತಗೊಂಬಾರ ಮೊಬೈಲು. ಅಚ್ಯುತ್ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಅಚ್ಯುತ್ ಸೆಕೆಂಡ್ ವಿನ್ನರ್. ಅಚ್ಯುತ್ ಗೋಸ್ 50 rupees. ಕಾನ್ಸಲೇಷನ್ ಥರ್ಡ್ ಪ್ರೈಸ್ 0 rupees. 0 rupees. ನಂಗೆ ಯಾರು ಕೊಡೋರಿಲ್ಲ, ನನ್ನಿಂದನೇ ಕಿತ್ಕೊತಾ ಇದಾರೆ. ಪರವಾಗಿಲ್ಲ. 100 ರೂಪಾಯಲ್ಲಿ 1 ರೂಪಾಯಿ ಹಾಕ್ಲಾ? ನೋಡಿ ಹಾಕ್ಬಿಡ್ತೀನಿ ಇವಾಗಲೇ. 100 ರೂಪಾಯಿ ಎಷ್ಟು ಬೆಲೆ ಅಂತ ಗೊತ್ತಾ? 100 ರೂಪಾಯಲ್ಲಿ ಏನೇನು ತಿನ್ಬೋದು ಗೊತ್ತಾ? ನನಗೆ ಕ್ಯಾಶ್ ಬರುತ್ತೆ ಅದ್ರ ಕೈಯಿಂದ. ನಾನು 200 ರೂಪಾಯಿ ಕಳಿಸಿದ್ದೆ ತರಕಾರಿಗಂತ. ಏನು ಮಾಡಿದೆ? ತರಕಾರಿ ತಿಂದಿಲ್ಲ. ಹಾಂ ಅಂದ್ರೆ ಅದು ಇಟ್ಕೋ ಅಷ್ಟೇ. ಬೇಕು. ಅದು ಬರುತ್ತೆ, ಅದಿರುತ್ತೆ. ಅದು ಓ ಮೇಡಮ್ ವೇಟ್ ತಗೊಟ್ಟು. ಪೇಡ್ 100 rupees. ಒಂದು ನಿಮಿಷ ಬೇರೆ ಎಲ್ಲ ತೋರ್ಸಕ್ಕಾಗಲ್ಲ. ಬಂದಿದೆ. ಇಲ್ಲಿ 100 rupees ಪೇಡ್. ನನಗೆ ಬಂದಿದೆ.
ಇಲ್ಲಿ ತೋರಿಸು 100 rupees ಪೇಯ್ಡ್ ಪ್ರೂಫ್ ಇದೆ ಇಲ್ಲಿ. ಓಕೆ, ಸ್ಕ್ಯಾನ್ ನಡೀತಿದೆ, ಅದಕ್ಕೆ ಏನು ತೋರಿಸ್ತೆ, ಅದೇನು ಇಲ್ಲವೂ ಇಲ್ಲ. ಬಟ್ 100 rupees ಗೆದ್ದಿದ್ದಾರೆ. ಸೊ ಇವ್ರಿಗೆ 50 rupees ಕೊಡಬೇಕು, ಕ್ಯಾಶ್ ಕೊಡಬೇಕು. ಸೊ ಇವ್ರದ್ದು UPI ಏನೂ ಇಲ್ಲ, ಅದಕ್ಕೋಸ್ಕರ ಅದೇ ಹೆಂಗೆ ಗೊತ್ತಾ ಗೈಸ್, ಅವಾಗವಾಗ ಈ ಥರ ಗೇಮ್ ಇಡ್ತಾ ಇರಬೇಕು, ಒಳ್ಳೆ ಮನಸ್ಸು. ನೆಕ್ಸ್ಟು ಫ್ಯೂಚರ್ ಮಿಸ್ಟರ್ ಬೀಸ್ಟ್ ಥರ ಇವರು ಮಿಸ್ಸಸ್ ನೀವೇನಾಗ್ತೀರಾ? ಪಂಗ್ನಾಮ, ಮಿಸ್ಸಸ್ ಪಂಗ್ನಾಮ. ನಮ್ಮದು ಮಿಸ್ಸಸ್ ಪಂಗ್ನಾಮ. ನಮ್ಮದು ಕ್ಯಾಶ್ ಏನಕ್ಕಂದರೆ ನಾವು ತೊಗೊಂಡಾಗ ಪ್ರೂಫ್ ಇರಲ್ಲ, ನಮಗೆ ಕೊಟ್ಟಿರೋದೇನು, ನಮಗೆ ಈಸ್ಕೊಂಡಿರೋದೇನು, ಮತ್ತು ವಾಪಸ್ ಏನು ಡೀಟೇಲ್ಸ್ ಇರಲ್ಲ. ಸೊ ಅದಕ್ಕೆ ಕ್ಯಾಶ್ ತೊಗೊಂಡದ್ದು ನಾವು ಯಾವಾಗಲೂ. ನಮ್ಮ ಹತ್ರ ಪ್ರೂಫ್ ಇರುತ್ತೆ. ಸೊ ನಿಮ್ಗೆ ಕೊಟ್ಟಿರೋದು ಪ್ರೂಫ್ ಇದೆ. ಸೊ ಅವ್ರಿಗೆ ಕೊಟ್ಟಿರೋದು ಪ್ರೂಫ್ ಇಲ್ಲ, ಆಮೇಲೆ ನೀವು ಕೊಟ್ಟಿಲ್ಲ ಅಂತ ಮತ್ತೆ ಮತ್ತೆ ಬಂದು ಕೇಳ್ತಾರೆ. ಬಟ್ ನಾವು ನಿಯತ್ತಾಗಿರೋರು, ನೀವು 1 ರೂಪಾಯಿ ಕೊಟ್ಟರೆ ನಾವು ಕೊಟ್ಟಿದ್ದೀವಿ ಅಂತ ಇರುತ್ತೆ ನಮ್ಮ ಹತ್ರ ಪ್ರೂಫ್ ಇರುತ್ತೆ. ಸೊ ಎಸ್, ಇದು ಗೇಮ್ ಚಾಲೆಂಜ್ ಏನಕ್ಕೆ ಮಾಡಿದ್ವಿ ಅಂತಂದರೆ ಮಿಸ್ಟರ್ ಅಚ್ಯುತ್ ಆಚಾರ್ ಆ್ಯಂಡ್ ತ್ರಿಷಾ ಆ್ಯಂಡ್ ನನಗೂ ಕೂಡ ಇದೆಲ್ಲ ಒಂದು ಎಜುಕೇಷನ್ ಗೇಮ್ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ನೀವು ಮಕ್ಕಳ ಹತ್ರ ಟ್ರೈ ಮಾಡೋದಿದ್ರೆ ಮಾಡ್ಬೋದು. ಈ ಥರ ಇಷ್ಟು ದೊಡ್ಡದಾಗಿ ಮಾಡ್ತಿರೋ ಚಿಕ್ಕದಾಗಿ ಮಾಡ್ತಿರೋ, ಸೊ ಡಿಪೆಂಡ್ಸ್ ಅಪಾನ್ ಹೌ ನಿಮಗೆ ಕನ್ವೀನಿಯೆಂಟ್ ಹೆಂಗಿರುತ್ತೆ ಹಾಗೆ. ಸೊ ಈ ಥರ ಮಾಡಿದ್ರೆ ನಾಲೆಡ್ಜ್ ಅಬ್ಸಲ್ಯೂಟ್ಲಿ ಗೇನ್ ಆಗುತ್ತೆ. ಮನೆಯವರೆಲ್ಲ ಸೇರ್ಕೊಂಡು ಗೇಮ್ ಮಾಡಿದ್ರೆ ಇನ್ನೂ ಒಂಥರ ಲೈಕ್ ಮೋಟಿವ್ ಆಗುತ್ತೆ. ಸೊ ಎಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಅಚ್ಯುತ್ ಪಾಪ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಇನ್ನೂ ಬೇರೆ ಬೇರೆ ಗೇಮ್ಸ್ ಎಲ್ಲ ಬರುತ್ತೆ. ಸೋತಿ ಗೆಲ್ಲುವವನೇ ಏನೋ ಗಾದೆ ಗೊತ್ತಿಲ್ವಾ? ಸೋತಿ ಗೆಲ್ಲುವವನೇ ಮುಂದೆ ಎಲ್ಲ ಎಕ್ಸ್ಪೀರಿಯನ್ಸ್ನ ಕ್ಯಾರಿ ಮಾಡ್ತಾನಂತೆ. ಸೊ ಅವಾಗ ಅವ್ನು ಇನ್ನೂ ಸೋತು ಗೆದ್ದಾಗ ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅವಾಗ ಅನುಭವ ಜಾಸ್ತಿ ಬರುತ್ತೆ. ಬರೀ ಗೆದ್ಬಿಟ್ಟವ್ರಿಗೆ ಅಷ್ಟು ಅನುಭವ ಇರೋದಿಲ್ಲ. ಚಪ್ಪಾಳೆ. ಎಸ್, ವಾಟ್ ಡಸ್ ಇಟ್ ಮೀನ್ಸ್? ಟೆಲ್. ನಾಟ್ ವಿಸಿಬಲ್, ಟೆಲ್. Do you know what does this clap means? Yes. To end the conversation. To end the conversation. Okay. Yeah, thank you so much. See you in the next video. Take care. Bye-bye. ಕೆಲವೊಂದು ವಿಡಿಯೋ ಎಷ್ಟು ತಲೆ ತಿಂತಿರುತ್ತೆ ಅಂದರೆ ಬೆಳಿಗ್ಗೆಯಿಂದ ಎಡಿಟಿಂಗ್ ಮಾಡ್ತಾನೇ ಇದ್ದೀನಿ. ಒಂದು ವಿಡಿಯೋ ಎಡಿಟಿಂಗ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ. ಸೀರಿಯಸ್ಲಿ ಮಾಡ್ತಾನೇ ಇದ್ದೀನಿ. ಫೈನಲಾಗಿ ಒಂದು ವಿಡಿಯೋ ಎಡಿಟ್ ಆಗಿ ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದ ಮಾಡ್ತಾಯಿದ್ದೀನಿ. ನಿನ್ನೆ ಆಲ್ಮೋಸ್ಟ್ ಅರ್ಧಂಬರ್ಧ ಮಾಡಿದ್ದೆ. ಬೆಳಿಗ್ಗೆಯಿಂದ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ ಎಷ್ಟು ಗೊತ್ತಾ ಟೈಮ್? 5:45 ಟೈಮ್ ನೋಡಿ. ಟೈಮ್ 5:45 ಟೈಮ್. ಸೀರಿಯಸ್ಲಿ ಒಂದೊಂದು ಎಷ್ಟು ಇರುತ್ತೆ ಅಂದರೆ ಒಂದೊಂದು ಸತಿ ರಿಪೀಟೇ ಆಗೋಗ್ಬಿಟ್ಟಿರುತ್ತೆ ಆ ವಿಡಿಯೋ. ಅಂದರೆ ಲೈಕ್ ಏನು ಮಾತಾಡಿರ್ತೀನಿ ರಿಪೀಟ್ ಆಗೋಗ್ಬಿಟ್ಟಿರುತ್ತೆ. ಆ್ಯಂಡ್ ಕೆಲವೊಂದು ಅಲ್ಲಿ ನಿಂತಿರೋವಾಗ ತುಂಬ ಕಷ್ಟ ಆಗುತ್ತೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ.